ಬಂತ ನೋಡ್ರಿಲ್ಲ ಮಕ್ಕಳು, ಒಂದು ಸಲ ಈ ಸನಿಯಕ್ಕೆ ಏನ್ರ ಇಲ್ಲಿ ಹಾಯ್ರಿ ನಿಮ್ಮನ್ನ ಕಡ್ದು ಬಿಡ್ತೀನಿ ಅಂತೇಳಿ ಅಂತಿರ್ತೀರಿ. ನೀವು ಅನ್ಬೋದು ಯಾರಿಗೇನಾಗತ್ತೆ ಈ ಮಾತು ಈ ಹುಚ್ಚುಗಿಚ್ಚು ಏನು ಬಗ್ಗೆ ನೀವು ಅಂತೇಳಿ ಅನ್ಕೊಂಡಿರ್ಬೋದು ಸರ. ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ರೀ. ಈಗ ಕೋಳಿದ ಬಗ್ಗೆ ಮಾತಾಡಕ್ಕೆ ಬಂದೇನೆ ರೀ. ಹೌದು ರೀ ಸರ. ಕೋಳಿ ಈ ದಿನದಾಗ ಎಷ್ಟು ಖುಷಿ ಇರ್ತಾವಪ್ಪ ಅಂತಂದ್ರೆ ಈ ಒಂದು ತಿಂಗಳ ನೀವು ಈಗ ತಿಳ್ಕೊಂಡಿರ್ಬೇಕು ಸರ ಎಷ್ಟು ಖುಷಿ ಅದಾವ ಅಂತೇಳಿ. ಶ್ರಾವಣ ರೀ ಸರ. ಈ ನಮ್ಮ ಶ್ರಾವಣದಾಗ ಈ ಒಂದು ತಿಂಗಳದಾಗ ಯಾರ್ಯಾರು ಯಾವ್ಯಾವ ರೀತಿ ಇರ್ತಾರೆ, ಯಾರ್ಯಾರು ಯಾವ್ಯಾವ ನಮೂನೆ ಇರ್ತಾರೆ, ಯಾರ್ಯಾರು ಎಷ್ಟೆಷ್ಟು ಖುಷಿ ಇರ್ತಾರೆ, ಎಷ್ಟೆಷ್ಟು ದುಃಖ ಇರ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆಗೆ ನೀವೇನ್ರ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ ಹೋಗ್ಬೇಡ್ರಿ, ಮಾಡಿಬಿಡ್ರಿ. ಈಗ ಶ್ರಾವಣ ರೀ. ಈ ಶ್ರಾವಣ ಬರೋಕ್ಕಿನ ಮುಂಚೆಕ್ಕೆ ಎಷ್ಟು ಖುಷಿ ಇರ್ತದೆ ರೀ. ನಾಳೆಗೆ ಶ್ರಾವಣ ಅಮಾವಾಸ್ಯೆ ಬಂತು. ಇವತ್ತು ಮಾತ್ರ ನಾವು ಊಟಕ್ಕೆ ಹೋಗೋದೇ, ಇವತ್ತು ತಿನ್ನೋದೇ, ಇವತ್ತು ನಾವು ರಾತ್ರಿ 12 ಬರ್ತೀವಿ, 1 ಗಂಟೆ ಬರ್ತೀನಿ ಇವತ್ತು ಅಂತೇಳಿ ಹೋಗಿದ್ದಾರೆ. ಮರುದಿವ್ಸ ನೋಡ್ಬೇಕ್ರಿ ಅವ್ರ ಮಕ. ಹೌದು ರೀ, ಹೇಲಾಗಿರ್ತೈತಿ ಮಕ ಅನ್ನೋದು ಇಚ್ಚಿಗೆ ಹೋಗೋದಂಗೆ ಇರ್ತೈತಿ. ಎಷ್ಟು ಕುಡಿದಿರ್ತಾರೋ, ಎಷ್ಟು ತಿಂದಿರ್ತಾರೋ ಇಲ್ಲಿ ಬಿಡ್ರಿ, ಅವ್ರವ್ರು ಇಷ್ಟ ಅದ, ಅವ್ರು ಎಷ್ಟರ ತಿನ್ನಲಿ, ಎಷ್ಟರ ಕುಡಿಲಿ. ಈಗ ಈ ಕೋಳಿ ಎಷ್ಟು ಖುಷಿ ಐತಪ್ಪ ಅಂತಂದ್ರೆ ಈ ಒಂದು ತಿಂಗಳದಾಗಪ್ಪ ಅಂತಂದ್ರೆ ಒಟ್ಟೆ ಅದು ಮುಟ್ಟಂಗಿಲ್ಲ ರೀ. ಕೆಲವೊಂದಿಷ್ಟೇನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ಅದು ಈಗ ಮಾಡ್ಲಾರ್ದ ಬಗ್ಗೆ ಮಾತಾಡ್ತೀನಿ ರೀ. ಯಾಕಂದ್ರೆ ಎಷ್ಟು ಖುಷಿ ಇರ್ತಾವಪ್ಪ ಅಂತಂದ್ರೆ ಒಂದು ತಿಂಗಳ ಗಂಟೆ ಆರಾಮ್ಸೆ ರೀ ಜೀವನ ಸ್ವರ್ಗ. ಆರಾಮ್ಸೆ ಸಂಸಾರ ಒಂದಿನ ಒಂದು ಸಂಸಾರವನ್ನು ನಡೆಸ್ತಿರ್ತಾವ್ರು. ನೀವು ಅನ್ಕೊಂಡ್ರೆ ಕೋಳಿದ ಏನು ಸಂಸಾರ ಬಗ್ಗೆ ಮಾತಾಡತ್ತಿಲ್ಲ, ನಿಂದು ನೋಡ್ಕೊಳ್ಳಿ ಅಂತ ಅನ್ಕೊಳ್ಬೋದು. ಅದು ಸರ ಎಲ್ಲ ನಮ್ದನ್ನು ಹೇಳ್ತೀನಿ ಅಂತ ಅದನ್ನು ಹೇಳ್ತೀನಿ ಅಂತ ಹೇಳ್ತೀನಿ ನಾನು. ಈಗ ಶ್ರಾವಣಕ್ಕೂ ಸ್ಟಾರ್ಟ್ ಆಗೈತಿ. ನಮ್ಮ ಗಂಡ ಹೆಕ್ಕಳು ಯಾವ್ಯಾವ ರೀತಿ ಖುಷಿ ಆದ್ರಪ್ಪ ಅಂತಂದ್ರೆ, ಯಾವ್ಯಾವ ದುಃಖದಾಗತ್ತಾರಪ್ಪ ಅಂತಂದ್ರೆ ಒಂದು ತಿಂಗಳ ಗಂಟಲೆ ಹೊಟ್ಟೆ ತ್ಯಾಗ ಮಾಡಿಬಿಡ್ತಾರೆ. ನಾನು ಮದ್ಯಪಾನ, ಧೂಮಪಾನ ಮತ್ತು ಇವು ಮಾಂಸಾಹಾರಿ ಏನು ನಾನು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಒಂದು ತಿಂಗಳ ಗಂಟ್ಲೆ ಯಾವ್ಯಾವ ಎಷ್ಟೆಷ್ಟು ಸಂಕಟ ಆಕತ್ತಪ್ಪ ಅಂತಂದ್ರೆ ಅದ್ರ ಮುಂದೆ ಹಾಕಿರ್ತಾರೆ, ಅದ್ರ ಮುಂದೆ ಅಡ್ಡಾಡಿರ್ತಾರೆ. ಒಟ್ಟು ಅವ್ರಿಗೂ ತಿನ್ಬೇಕಂತ ಅನಿಸ್ತೈತಿ. ಶ್ರಾವಣ ಒಟ್ಟಾಗಿ ಏನಾರ ಮಾಡಬೇಕು ಅನಿಸ್ತೈತಿ. ಶ್ರಾವಣ ಒಟ್ಟದು ಹಿಂಗೆ ಎದುರುಗಡೆ ಬಂದು ಹೊಕ್ಕತ್ರಿ. ಅದು ಒಟ್ಟ ಶ್ರಾವಣ ಯಾವಾಗ ಮುಗಿತೈತಿ, ಯಾವಾಗ ಎನಿಸ್ತಿರ್ತಾರೆ ರೀ ಅವರು. ಒಬ್ಬರು ನೋಡ್ಬೇಕ್ರಿ ಕ್ಯಾಲೆಂಡ್ರ, ಅಯ್ಯೋ ಯಾವಾಗ ಮುಗಿತೈತಿ ಏನೋ ಶ್ರಾವಣ. ಎಲ್ಲ ಏನಾಕೈತಿ ಒಂದು ತಿಂಗಳು ಬಿಟ್ಟರೆ ಅಲ್ಲ, ಒಂದು ತಿಂಗಳದಂದ್ರೆ ಅದಕ್ಕೇನು ಮುಂಚೆ ಏನಾಗುತ್ತೆ ಹೇಳ್ರಿ. ಒಂದು ತಿಂಗಳ ಬಿಟ್ಟರೆ ಏನಾಗುತ್ತೆ ಅಲ್ಲ, ಆರೋಗ್ಯ ಆರಾಮ ಚೆಂದಾಗಿರ್ಬೋದು, ಆರೋಗ್ಯ ಚೆಂದಾಗಿ ಕಾಪಾಡ್ಕೋಬೋದು. ನೀವು ಅನ್ಕೊಂಡಿರ್ಬೋದು ಅದೇನು ಹೇಳ್ತಿಲ್ಲ ನೀನು, ನಾವು ತಿಂತೀವಿ ಏನು ಬೇಕಾದ್ ಮಾಡ್ತೀವಿ, ನೀನು ನೋಡ್ಕೋ, ನೀನು ತೊಳ್ಕೊ ಅಂತ ಅನ್ಕೋಬೋದು ಸರ. ಹೌದು ಸರ. ಈಗ ಒಂದು ತಿಂಗಳದ ಕೆಲವೊಂದಿಷ್ಟು ಮಂದಿ ಹೇಳ್ತೀನಿ ನಾನು, ಎಲ್ಲರ ಬಗ್ಗೆ ಹೇಳತ್ತಿಲ್ಲ ರೀ. ಈಗ ಶ್ರಾವಣದಾಗೂ ಹಿಂಗೆ ಮಾಡ್ತಾರಪ್ಪ ಅಂತ. ಒಬ್ರು ಶ್ರಾವಣದಾಗ ಕಪ್ರಿಸಿ ಬೆಳಿತಾರೆ ರೀ. ನೋಡ್ಬೇಕ್ರಿ, ಶ್ರಾವಣದಾಗ ಒಂದಿನ ಬಿಡ್ದಲ್ಲ ಒಬ್ಬರು ಒಂದು ವಾರ ಶ್ರಾವಣದಾಗ ಒಂದು 25 ದಿನ ಬಿಟ್ಟಿರ್ತಾರೆ. ಇನ್ನು 5 ದಿನ ಅಷ್ಟು ಇರ್ತೈತಿ ಶ್ರಾವಣದಾಗ. ಅದು 5 ದಿನ ಹೆಂಗೆ ಬಿಡೋ ಅಂತೇಪ ಸೀದ ಹೋಗಿ ಕತ್ತರಿಸಿ ಬಂದುಬಿಡ್ತಾರೆ. ಅಂದ್ರೆ ತಿಂದು ಬಂದುಬಿಡ್ತಾರೆ. ಅದು ಏನು 5 ದಿನಕ್ಕಿಲ್ಲ ಏನಾಗುತ್ತೆ ಬಿಡ್ರಿ, ಅವ್ರು ಇಷ್ಟ ಅಂತ ಹೇಳ್ತೀನಿ ನಾನು. ಈಗ ಒಬ್ಬೊಬ್ರು ಅದಂಕರ ಆದ್ರಿ. ಇನ್ನೊಬ್ರಪ್ಪ ಅಂತಂದ್ರೆ ಒಟ್ಟ ಮಗಂಗ್ರೆ ಬ್ಲೇಡ್ ಹಚ್ಚಂಗಿಲ್ಲ ರೀ. ದಾಡಿ ಕೂಲ ಪೂರ ಇಲ್ದಂಗೆ ಬಿಟ್ಬಿಡಿದ್ರಿ. ಇಲ್ಲಿಂದ ಹಿಡ್ಕೊಂಡು ಇಲ್ದಂಗೆ ಹಂಗೆ ಪೂರ ಅದು ನೋಡ್ಬೇಕ್ರಿ. ಆ ನಮೂನೆ ಆಗಿರ್ತಪ್ಪ ಅಂತಂದ್ರೆ ಆ ನಮೂನೆ ಹಣ್ಣುಗಳು ಬಂದುಬಿಟ್ಟಿರ್ತಾವ್ರಿ. ಒಟ್ಟು ಅದಕ್ಕೆ ಹಂಗಾರೆ ಬ್ಲೇಡ್ ಹಚ್ಚಿರಂಗಿಲ್ಲ ರೀ. ರೀಜರ್ ಹಚ್ಚಿರಂಗಿಲ್ಲ, ಒಟ್ಟು ಹಚ್ಚಿರಂಗಿಲ್ಲ. ಒಬ್ಬರು ಹೇರ್ ಕಟಿಂಗ್ ಮಾಡಿಸೋದಿಲ್ಲ, ಅಂದ್ರೆ ಏನು ತಲೆ ಕೂದಲ ಕಟ್ ಮಾಡಿಸೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತಿರ್ತಾರೆ. ಅವರು ಇಷ್ಟ ಅಂತ ಹೇಳ್ತೀನಿ. ಈಗ ಶ್ರಾವಣದ ಒಂದು ತಿಂಗಳಿಗೆ ಬಿಟ್ಟು ಕ್ಯಾನ ಮನೆಯಾಗಿರ್ತಾರಪ್ಪ ಅಂತಂದ್ರೆ ನಮ್ಮ ಅಕ್ಕ ತಂಗಿರಂಕರು ಶ್ರಾವಣದಾಗರು ದಿನ ಹಾಕರು ಎಣ್ಣೆ ತಲೆ ಹಾಕ್ಲಾರ ಸ್ನಾನ ಮಾಡೋದ್ರಿ. ಅವರು ಎಷ್ಟು ದೇವ್ರ ಗುಡಿ ಆಗಿರ್ಬೋದು, ಅದೇ ದೇವಸ್ಥಾನಕ್ಕೆ ಆಗಿರ್ಬೋದು, ಅಷ್ಟು ಸಂಪ್ರದಾಯಂಕರ ಮಾಡ್ಕೊತ ಬರ್ತಾರೆ ರೀ ಒಂದು ತಿಂಗಳ ಗಂಟಲೆ. ಅದೇ ನಮ್ಮ ಗಂಡ ಹೆಕ್ಲಿ ಏನಪ್ಪ ಅಂತಂದ್ರೆ, ನಮ್ಮ ಗಂಡ ಮಕ್ಳು ಏನಪ್ಪ ಅಂತಂದ್ರೆ ಪ್ರೀತಿ ಎಲ್ಲ ಬಿಟ್ಟು ತಿಂದು ಅಲ್ಲ ಬಿಡಬೇಡ ಅಂತ ಹೇಳ್ಯಾರೋ ಈ ತಿನ್ನಂತ ಯಾರು ನನಗೆ ಗೊತ್ತಿಲ್ಲ. ಇಲ್ಲರಿ, ಬಿಟ್ಟಷ್ಟು ಚಲೋನ ಬಿಡ್ಲಿಕ್ಕೆ ಅಂದ್ರೆ ಚಲೋ ಅಂತ ಹೇಳ್ತೀನಿ ನಾನು. ಈ ಒಂದು ಶ್ರಾವಣದಾಗರು ಎಲ್ಲರೂ ಶಿವಭಜನೆ ಶಿವ ಧ್ಯಾನವನ್ನು ಮಾಡಿರಿ ಅಂತೇಳಿ ಹೇಳ್ತೀನಿ ನಾನು. ಓಕೆ ಸರ್. ಈ ಶ್ರಾವಣಕ್ಕರು ಈ ರೀತಿ ಹೆಂಗಾರ ಐತಿ ನಿಮ್ಮ ದೋಸ್ತಿ ಒಳಗೆ
ನಿಮ್ಮ ಗೆಳೆಯರೊಳಗೆ ಯಾವ ರೀತಿ ಏನರ ಒಬ್ಬ ಶ್ರಾವಣ ಪಾಲಿಸ್ ಕ್ಯಾಟ್ ತಿನ್ನೋವು ಏನ್ರಿ ಇದ್ದಪ್ಪ ಅಂತಂದ್ರೆ ಇನ್ನೂ 1 ವಾರ ಆಗಿರ್ಬೋದು, 15 ದಿವಸ ಆಗಿರ್ಬೋದು ಇತ್ತಪ್ಪ ಅಂತಂದ್ರೆ ಶ್ರಾವಣ ಮುಗ್ಯಾಕೆ ಅವಾಗೇನು ತಿಂದಿದ್ದಪ್ಪ ಅಂತಂದು ದಯವಿಟ್ಟು ನಮ್ಮ ಕಮೆಂಟ್ ಮೂಲಕ ಅಂಥವೇನ್ರಿ ಇದ್ದಪ್ಪ ಅಂದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ. ಓಕೆ ಸರ್, ನಾನು ಜಾಸ್ತಿ ಮಾತಾಡಿದ್ರೆ ನಿಮಗೆ ಏನು ಅನಿಸ್ಬೋದು, ಎಲ್ಲರೂ ಕ್ಷಮೆ ಕೇಳ್ತೀರಿ, ಬರ್ತೀನಿ ಸರ್.